ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ಕೃಷ್ಣಾರ್ಜುನರ ಸಂವಾದವನ್ನು ಜ್ಞಾನೇಶ್ವರಿ ಮಹಾರಾಜರು ಭಕ್ತರಿಗೆ ಶ್ರೋತೃಗಳಿಗೆ ಹೇಳ್ತಾ ಇದ್ರು. ಅವ್ರು ಹಾಗೆ ಹೇಳ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಗುರುಸ್ತುತಿಯನ್ನು ಮಾಡುವುದು ಉಂಟು. ಈಗ ಅವರು ಕೃಷ್ಣಾರ್ಜುನರ ಸಂವಾದವನ್ನು ನಿಲ್ಲಿಸಿ ಗುರುವನ್ನು ಸ್ತುತಿ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಅವರು ಬಹುಶಃ ಗುರುಸ್ತುತಿಯನ್ನು ಇವರಷ್ಟು ಮಾಡಿ ತೋರಿಸ್ತವ್ರು ಇನ್ನೊಬ್ಬರಿಲ್ಲ. ಈಗ ಅವರು ಗುರುಸ್ತುತಿಯನ್ನು ಈ ರೀತಿಯಲ್ಲಿ ಮಾಡ್ತಾರೆ. ಹೇ ಪರಮಾನಂದ ಸ್ವರೂಪಿ ಸದ್ಗುರುವೇ. ಏನು ಹೇಳ್ತಾ ಇದ್ದಾರೆ? ಹೇ ಪರಮಾನಂದ ಸ್ವರೂಪಿ. ಸದ್ಗುರು ಆದವನು ಪರಮಾನಂದದ ಸ್ವರೂಪವೇ ಆಗಿರ್ತಾನೆ. ಅಂಥ ಸದ್ಗುರುವೇ, ಆಚಾರ್ಯ ಪದವಿಯನ್ನು ಧರಿಸಿ ಮೆರೆಯುವ ಸುಗುಣ ಮೂರ್ತಿಯೇ. ಆಚಾರ್ಯ ಪದವಿಯನ್ನು, ಗುರುವಿನ ಪದವಿಯನ್ನು ಧರಿಸಿ ಮೆರೆಯುತ್ತಿರುವ ಸುಗುಣ ಮೂರ್ತಿಯೇ. ಜ್ಞಾನ ಸೂರ್ಯನ ಉದಯಕ್ಕೆ ನೀನು ಬುದ್ಧಿ ಎಂಬ ಕಿರಣವಾಗಿ ಮೆರೆಯುತ್ತಿರುವೆ. ಸರ್ವರಿಗೂ ವಿಶ್ರಾಂತಿಧಾಮವಾದ ನೀನು ಆತ್ಮಸ್ಥಿತಿಯನ್ನು ಸಾಕ್ಷಾತ್ಕಾರಪಡಿಸು. ದೇವಾನುದೇವತೆಗಳಿಂದ ಹೊಂದಿಸಿಕೊಳ್ಳುವಂತಹ ಶ್ರೀ ಗುರುವೇ, ಜಯ ಜಯಕಾರ ಮಾಡುತ್ತಾ ನಿನ್ನ ಚರಣಾರವಿಂದಕ್ಕೆ ವಂದಿಸುವೆನು. ಗುರುವನ್ನು ಈ ರೀತಿಯಲ್ಲೆಲ್ಲ ಸ್ತುತಿಸಬಹುದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಸರ್ವ ಜಗತ್ತಿಗೂ ಆಶ್ರಯ ಸ್ವರೂಪನಾದ ಶ್ರೀ ಗುರುಮೂರ್ತಿಯೇ, ನೀನು ಸೋಹಂ ಬ್ರಹ್ಮವೆಂಬುವ ಪರತತ್ವದ ಬೀಜವನ್ನು ಮುಮುಕ್ಷುಗಳ ಹೃದಯದಲ್ಲಿ ಬಿತ್ತುತ್ತಿರುವೆ. ಸದ್ಗುರುವಾದವನು ಏನು ಮಾಡ್ತಾ ಇದ್ದಾನೆ? ಸೋಹಂ ಅಂದರೆ ನಾನೇ ಪರಮಾತ್ಮ, ನಾನೇ ಪರಬ್ರಹ್ಮನೆಂಬುವ ಅರ್ಥವುಳ್ಳಂತಹ ಸೋಹಂ ಬ್ರಹ್ಮವೆಂಬುವ ಪರತತ್ವದ ಬೀಜವನ್ನು ಮುಮುಕ್ಷುಗಳ ಹೃದಯದಲ್ಲಿ ಬಿತ್ತುತ್ತಿರುವೆ. ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ತಮ್ಮ ಶಿಷ್ಯವರ್ಗಕ್ಕೆ ಏನು ಹೇಳ್ತಾ ಇದ್ರು ಅಂದರೆ, ಅವರು ಜ್ಞಾನಿಗಳು ಅಜ್ಞಾನಿಗಳು ಅವೆಲ್ಲ ನೀವು ನೋಡಬೇಡಿ, ಅವರಿಗೆ ಮಂತ್ರೋಪದೇಶವನ್ನು ಕೊಡಿ. ನನ್ನ ನಂತರ ಅವರಿಗೆ ಮಂತ್ರೋಪದೇಶವನ್ನು ಕೊಡಿ, ಜನರಿಗೆ ಮಂತ್ರೋಪದೇಶವನ್ನು ಕೊಡಿ. ಯಾವುದ? ಸೋಹಂ ಎಂಬುವ ಬೀಜಾಕ್ಷರವನ್ನು ನೀವು ದೀಕ್ಷೆಯನ್ನಾಗಿ ಮಂತ್ರೋಪದೇಶವನ್ನು ಕೊಡಿ. ಅದರ ಉಸ್ತುವಾರಿಯನ್ನು ನಾನು ನೋಡ್ಕೊಳ್ತೀನಿ, ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೀನಿ ಅಂತ. ಅದರಂತೆ ಅವರು ಆ ನಿಟ್ಟಿನಲ್ಲಿ ಅವರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಅದನ್ನೇ ಹೇಳ್ತಿರೋದು, ನೀನು ಸೋಹಂ ಬ್ರಹ್ಮವೆಂಬುವ ಪರತತ್ವದ ಬೀಜವನ್ನು ಮುಮುಕ್ಷುಗಳ ಹೃದಯದಲ್ಲಿ ಬಿತ್ತುತ್ತಿರುವೆ. ಅವರು ಈಗ ಅಜ್ಞಾನಿಗಳಾಗಿರ್ಬೋದು, ಆದರೆ ಯಾವುದೋ ಒಂದು ಜನ್ಮದಲ್ಲಿ ಆ ಗುರು ಬಿತ್ತಿದಂತಹ ಆ ಸೋಹಂ ಎಂಬ ಮಂತ್ರದ ಬೀಜ ಮೊಳಕೆ ಹೊಡೆದು ಫಲವನ್ನು ಕೊಡುವುದು ಅದು ಯಾವುದೇ ಕಾರಣಕ್ಕೂ ತಪ್ಪೋದಿಲ್ಲ. ಅದಕ್ಕೋಸ್ಕರ ಅವರು ಸೋಹಂ ಮಂತ್ರ ಬೀಜವನ್ನು ಎಲ್ಲ ಕಡೆಯಲ್ಲೂ ಬಿತ್ತುತ್ತಾ ಇರ್ತಾರೆ. ಅಲೆಗಳಂತಿರುವ ಈ ಭುವನಗಳೆಲ್ಲಕ್ಕೂ ಸಮುದ್ರದಂತೆ ಅಪಾರ ಸ್ವರೂಪಿಯಾದ ಗುರುದೇವನೇ, ಜಯ ಜಯಕಾರ ಮಾಡುತ್ತಾ ನಿನ್ನ ಚರಣಕ್ಕೆ ವಂದಿಸುವೆನು. ಹೇ ದೀನದಯಾಳುವಾದ ಶ್ರೀ ಗುರುಮೂರ್ತಿಯೇ, ಕೃಪಾಸಾಗರನಾದ ನೀನು ಶುದ್ಧ ಬ್ರಹ್ಮವಿದ್ಯೆ ಎಂಬ ತರುಣಿಗೆ ಪತಿಯಾಗಿರುವೆ. ಪರಮಾತ್ಮನು ಯಾರಿಗೆ ಪತಿಯಾಗಿದ್ದಾನೆ ಅಂದರೆ ಬ್ರಹ್ಮವಿದ್ಯೆ ಎಂಬ ತರುಣಿಗೆ, ಅಂದರೆ ಬ್ರಹ್ಮವಿದ್ಯೆಗೆ ಅಧಿಪತಿ ಯಾರು? ಸದ್ಗುರುನಾಥನು. ನಿನ್ನ ನಿಜ ತತ್ವವನ್ನು ಅರಿಯದವರಿಗೆ ಈ ಜಗತ್ತು ಸತ್ಯವಾಗಿ ತೋರಿದರು. ಅಂದರೆ ನಿನ್ನ ನಿಜ ತತ್ವವನ್ನು ಅರಿಯದವರಿಗೆ ಈ ಜಗತ್ತು ಸತ್ಯವಾಗಿ ತೋರಿದರು. ಅಂದರೆ ಈ ಬ್ರಹ್ಮತತ್ವವನ್ನು ತಿಳಿಯದವರಿಗೆ ಈ ಜಗತ್ತು ಸತ್ಯವಾಗಿ ತೋರ್ತಾ ಇದೆ. ಆದರೂ ನಿಜದ ಅರಿವಾಗಲು ಇದು ಮಿಥ್ಯವಾಗುವುದು. ಬ್ರಹ್ಮವಿದ್ಯೆಯನ್ನು ಯಾವಾಗ ಗುರುವನ್ನು ಆಶ್ರಯಿಸಿ ಬ್ರಹ್ಮವಿದ್ಯೆಯನ್ನು ತಿಳಿದುಕೊಳ್ತೀವೋ ಸತ್ಯವಾಗಿರ್ತಕ್ಕಂಥ ಈ ಜಗತ್ತು ಆಗ ಮಿಥ್ಯವಾಗುತ್ತೆ. ಮಿಥ್ಯ ಅಂದ್ರೇನು? ಸುಳ್ಳು ಅಂತಲ್ಲ. ಇದು ಪರಿವರ್ತನೆಯನ್ನು ಹೊಂದಿ ಕೊನೆಗೆ ಇಲ್ಲವಾಗುವಂಥದ್ದು. ಇದು ನಿಮ್ಮೆಲ್ಲರ ಅನುಭವದಲ್ಲಿ ಬಂದಿರತಕ್ಕಂಥದ್ದು. ಆದರೆ ನಾವು ಅದನ್ನೇನು ಮಾಡ್ತೀವಿ ಅಂದರೆ ಕಂಡುಕೊಳ್ಳೋದಿಲ್ಲ. ಈ ಮಿಥ್ಯತ್ವಕ್ಕೆ ಸತ್ಯದ ಆರೋಪ ಮಾಡಿಕೊಂಡು ಅಂಟ್ಕೊಂಡಿರ್ತೀವಿ ಅಷ್ಟೆ. ಈ ಜಗತ್ತೆಂಬ ಅದ್ಭುತ ಕೌಶಲ್ಯವನ್ನು ತೋರಿಸುತ್ತಿರುವುದರಿಂದ ನಿನ್ನನ್ನು ಗಾರುಡಿಗನೆನ್ನೋಣವೆಂದರೆ, ಗಾರುಡಿಯನಾದರೆ ತಾನು ಸನ್ಮುಖದಲ್ಲಿ ಇದ್ದು ಇತರರಿಗೆ ಕಣ್ಮರೆಯಾಗುವಂತಹ ವಸ್ತುವನ್ನು ರಚಿಸಿ ತೋರುವನು. ಗಾರುಡಿಗೆ ಏನು ಮಾಡ್ತಾನೆ ಅಂದರೆ ಇತರರ ಕಣ್ಣಿಗೆ ಕಾಣಬಾರ್ದದು ಅಂಥ ವಿದ್ಯೆ, ಅಂತಹ ವಸ್ತುಗಳನ್ನ ರಚನೆ ಮಾಡಿ
ತೋರಿಸ್ತಾನೆ. ಅದರಿಂದ ನಿನ್ನನ್ನು ಗಾರುಡಿಗ ಅಂತ ಕರೆಯೋದಕ್ಕಾಗೋದಿಲ್ಲ. ಇನ್ನು ನೀನಾದರೋ ಈ ಜಗತ್ತೆಂಬ ಆಟವನ್ನು ತೋರಿಸುತ್ತಿದ್ದರೂ ಯಾರಿಗೂ ಕಾಣಿಸದಂತೆ ಕಣ್ಮರೆಯಲ್ಲಿರುವೆ. ಗಾರುಡಿಗನಿಗೂ ಗುರುವಿಗೆ ಏನು ವ್ಯತ್ಯಾಸ? ಗಾರುಡಿಗ ಎಲ್ಲರ ಕಣ್ಣಿಗೂ ಕಾಣಿಸ್ತಾ ಇರ್ತಾನೆ, ಕಣ್ಣಿಗೆ ಕಾಣದೇ ಇರುವ ವಸ್ತುಗಳನ್ನ ಮಾಯ ಮಾಡಿ ತೋರಿಸ್ತಾ ಇರ್ತಾನೆ. ಆದರೆ ಸದ್ಗುರು ಏನು ಮಾಡ್ತಾನೆ? ಕಣ್ಣಿಗೆ ಕಾಣುವ ಪ್ರಪಂಚವನ್ನು ಸೃಷ್ಟಿ ಮಾಡಿ ತಾನು ಕಣ್ಮರೆಯಾಗಿ ನಿಂತಿರ್ತಾನೆ. ಪರಮಾತ್ಮ ಹಾಗೆ ತಾನೇ ಇರೋದು, ನಿರಾಕಾರ ಸ್ವರೂಪಿ. ನಿನ್ನ ಮಾಯ ಆಟವು ಯಾರ ಗಾರುಡಿಗೂ ಗೋಚರಿಸದು. ಕೆಲವರಿಗೆ ಆತ್ಮಬೋಧೆಯನ್ನು ಉಂಟು ಮಾಡಿ ಮೋಕ್ಷದ ದಾರಿಯನ್ನು ತೋರಿಸುತ್ತಿರುವೆ, ಕೆಲವರನ್ನು ಮಾಯಾ ಬಲೆಯಲ್ಲಿ ಮುಳುಗಿಸುತ್ತಿರುವೆ. ಈ ರೀತಿ ಇರುವ ಮಾಯೆಯ ಆಟವನ್ನು, ನಿನ್ನ ಲೀಲೆಯನ್ನು ತಿಳಿಯಲಾರದೆ ಅಜ್ಞಾನಿಯಾದ ನಾನು ನಿಮ್ಮ ಪಾದಕ್ಕೆ ನಮಸ್ಕರಿಸುವೆನು. ಇದೊಂದೇ ದಾರಿ. ಯಾಕಂದರೆ ನಮಗೆ ಗೆಲ್ಲೋದಕ್ಕೆ ಬರೋದಿಲ್ಲ, ನಮಗೆ ಸಾಧಿಸೋದಕ್ಕೆ ಶಕ್ತಿ ಇಲ್ಲ. ಅದರಿಂದ ನಾವೇನು ಮಾಡಬೇಕು? ಸದ್ಗುರುವಿನಲ್ಲಿ ಶರಣಾಗತಿಯನ್ನು ಹೊಂದಬೇಕು. ನೀನು ನೀರಿಗೆ ದ್ರವತ್ವ ಮಧುರತ್ವವನ್ನು ಅನುಗ್ರಹಿಸಿರುವೆ, ಭೂಮಿಗೆ ಕ್ಷಮಾಶೀಲತೆಯನ್ನು, ಸೂರ್ಯಚಂದ್ರರಿಗೆ 3 ಲೋಕವನ್ನು ಬೆಳಗಿಸುವ ಶಕ್ತಿಯನ್ನು ಅನುಗ್ರಹಿಸಿರುವೆ. ನಿನ್ನ ಕೃಪೆಯಿಲ್ಲವಾದರೆ ಮುತ್ತನ್ನು ತೆಗೆದುಬಿಟ್ಟಿರುವ ಚಿಪ್ಪಿನಂತೆ ಸೂರ್ಯಚಂದ್ರಾದಿಗಳು ನಿಷ್ಫಲರಾಗುವರು. ಕಪ್ಪೆ ಚಿಪ್ಪಿನಲ್ಲಿ ಮುತ್ತಿದ್ರೆ ಅದಕ್ಕೆ ಬೆಲೆ, ಆ ಮುತ್ತನ್ನು ತೆಗೆದುಬಿಟ್ರೆ ಚಿಪ್ಪಿಗೆ ಯಾವ ಬೆಲೆಯೂ ಇಲ್ಲವಲ್ಲ. ಆ ರೀತಿಯಲ್ಲಿ ಸೂರ್ಯಚಂದ್ರಾದಿಗಳು ಕೂಡ ಗುರುಕರುಣೆ ಇಲ್ಲದಿದ್ದರೆ ನಿಷ್ಫಲರಾಗುವರು. ನಿನ್ನ ಕೃಪಾಬಲದಿಂದಲೇ ವಾಯುವು 3 ಲೋಕದಲ್ಲೂ ಸಂಚರಿಸುತ್ತಿರುವುದು ಮತ್ತು ಇಷ್ಟು ವಿಸ್ತೀರ್ಣವಾದ ಬಯಲಾದರೂ ನಿನಗಿಂತಲೂ ಹೆಚ್ಚಾಗದೆ ನಿನ್ನ ಒಂದು ಮೂಲೆಯಲ್ಲಿ ಅಡಗಿರುವುದು. ಜಗತ್ತೆಲ್ಲ ಎಷ್ಟು ವಿಸ್ತೀರ್ಣವಾಗಿದೆ, ಆದರೆ ಪರಮಾತ್ಮನ ಯಾವುದೋ ಒಂದು ಮೂಲೆಯಲ್ಲಿ ಅಡಗಿಕೊಂಡಿದೆ. ಯಾವುದು? ಈ ಜಗತ್ತು. ನೋಡೋದಕ್ಕೆ ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಇದು, ಆದರೆ ಪರಮಾತ್ಮನ ಯಾವುದೋ ಒಂದು ಮೂಲೆಯಲ್ಲಿ ಅಡಗಿರುವುದು. ನಿನ್ನ ಅಗಾಧವಾದ ಮಹಿಮೆಯನ್ನು ನಾನು ಎಷ್ಟೆಂದು ವರ್ಣಿಸಲಿ? ಈ ಮಾಯಾಜಾಲವಾದ ತ್ರಿಭುವನವೂ ನಿನ್ನಲ್ಲಿಯೇ ಅಡಗಿರುವುದು. ನಿನ್ನಲ್ಲಿರುವ ಜ್ಞಾನವನ್ನು, ನಿನ್ನ ವ್ಯಾಪಕತೆಯನ್ನು ಶ್ರುತಿಗಳು ವರ್ಣಿಸುತ್ತಾ ದಣಿದವು. ಅತ್ಯಂತ ಚಾತುರ್ಯತೆಯಿಂದ ಪರಿಪರಿಯಾಗಿ ವರ್ಣಿಸುತ್ತಿರುವ ವೇದಗಳು ಸಹ ನಿನ್ನ ದರ್ಶನದಿಂದ ಎಂದೂ ಅರಿಯದ ಮೂಕನಂತಾಗಿ ಮೌನದಿಂದ ನಿನ್ನಲ್ಲಿಯೇ ಐಕ್ಯವಾದವು. ಶಬ್ದಾತೀತನಾದ ನಿನ್ನನ್ನು ಶ್ರುತಿಗಳು ವರ್ಣಿಸುವುದಾದರೂ ಹೇಗೆ? ಪರಮಾತ್ಮನನ್ನು ವರ್ಣಿಸೋದಕ್ಕೆ, ಗುರುವಿನ ಮಹಿಮೆಯನ್ನು ವರ್ಣಿಸೋದಕ್ಕೆ ಶ್ರುತಿಗಳು ಕೂಡ ಮೂಕವಾಗಿ ಬಿಟ್ಟವು. ಪ್ರಪಂಚವೆಲ್ಲವೂ ಜಲಮಯವಾದಾಗ ಕೆರೆ, ಸರೋವರ, ಬಾವಿ, ನದಿಗಳ ಗುರುತುಗಳು ತಿಳಿಯುವುದು ಹೇಗೆ? ಈಗ ನೀರು ಕಡಿಮೆ ಇದ್ದಾಗ ಏನಾಗುತ್ತೆ ಅಂದರೆ ಅಲ್ಲಲ್ಲಿ ಕೆರೆ, ಹಳ್ಳ, ಕೊಳ್ಳಗಳು ಇವೆಲ್ಲ ಕಾಣಬರ್ತವೆ. ಆದರೆ ಜಗತ್ತೆಲ್ಲವೂ ಜಲಮಯವಾಗಿಬಿಟ್ಟಾಗ ಕೆರೆ, ಹಳ್ಳ, ಕೊಳ್ಳ, ಬಾವಿ ಯಾವ ಗುರುತು ಸಿಗಲಿಕ್ಕೆ ಎಲ್ಲವೂ ಸಂಪೂರ್ಣವಾಗಿ ಜಲಾವೃತವಾಗಿರ್ತದೆ. ಹೇಗೋ ಹಾಗೆ ಸೂರ್ಯೋದಯವಾಗುತ್ತಲೇ ಚಂದ್ರನು ಮಿಣಂಗಿ ಉಳುವಿನೋ ಉಪಾಧಿಯಲ್ಲಿ ಕಾಂತಿವಿಹೀನನಾಗುವಂತೆ ಶ್ರುತಿಗಳು ಸಹ ಮೂಕನಾಗಿ ದ್ವೈತ ಭಾವದ ವಾಗ್ವೈಖರಿಯನ್ನು ನಿಲ್ಲಿಸಿ ಗುಪ್ತವಾದವು. ಹೇ ದಯಾನಿಧಿ, ವೇದಗಳೇ ನಿನ್ನ ಮಹಿಮೆಯನ್ನು ಬೋಧಿಸಲಾರದೆ ಸ್ತಬ್ಧವಾಗಿರುವಲ್ಲಿ ನಿನ್ನನ್ನು ಈ ಲೋಕದಲ್ಲಿ ವರ್ಣಿಸುವಂತಹ ಚತುರರು ಯಾರಿರುವರು? ನಿನ್ನನ್ನು ಶಬ್ದಗಳಿಂದ ಸ್ತುತಿಸದೆ ನಿನ್ನ ಚರಣಗಳ ಮೇಲೆ ತಲೆಯನ್ನಿಡುವುದೇ ಒಳ್ಳೆಯದು ಎನಿಸುವುದು. ಈ ರೀತಿಯಲ್ಲಿ ಅವರು ಗುರುವನ್ನು ಸ್ತೋತ್ರವನ್ನು ಮಾಡ್ತಾರೆ, ಗುರುಸ್ತುತಿಯನ್ನು ಮಾಡ್ತಾರೆ. ನಿನ್ನನ್ನು ವರ್ಣಿಸಲು ಅಸದಳವಾದ್ದರಿಂದ ನೀನು ಇದ್ದಂತೆ ನಮಸ್ಕರಿಸುವುದೇ ಉತ್ತಮವಾದ ದಾರಿ. ಆದರೂ ಸಹ ಈ ಗ್ರಂಥ ರಚನೆಯ ಉದ್ದೇಶವು ಸಫಲವಾಗುವಂತೆ ಅನುಗ್ರಹಿಸು. ನಿನ್ನಲ್ಲಿರುವ ಕೃಪೆಯೆಂಬ ಧನವನ್ನು ನನ್ನ ಬುದ್ಧಿಯೆಂಬ ಜಲದಲ್ಲಿ ತುಂಬಿ ಜ್ಞಾನವನ್ನು ಪ್ರಾಪ್ತಿ ಮಾಡಿರುವೆ. ನಾನು ಇದರ ಆಧಾರದಿಂದ ಗ್ರಂಥರಚನಾ ಕಾರ್ಯದಲ್ಲಿ ಮುಂದುವರಿಯುವೆನು. ಇಂತಹ ತಿಳಿವಿನಿಂದ ಕೂಡಿದ ನಾನು ಸುವಿಚಾರವೆಂಬ ಕರ್ಣಭೂಷಣವನ್ನು ಸಂತರ ಕಿವಿಗಳಿಗೆ ತೊಡಿಸುವೆನು. ನೀನು ಗೀತೆಯ ಗೂಢಾರ್ಥವೆಂಬ ನದಿಯನ್ನು ನನ್ನ ದೃಷ್ಟಿಗೆ ಗೋಚರಿಸುವಂತೆ ಮಾಡು. ಭಗವದ್ಗೀತೆಗೆ ನಾನು ನನಗೆ ತಿಳಿದಂತೆ ಅರ್ಥೈಸ್ತಾ ಇದ್ದೀನಿ. ಅದರಿಂದ ನನ್ನ ಬುದ್ಧಿ ಅದನ್ನು ಸರಿಯಾಗಿ ಅರ್ಥೈಸುವಂತೆ ನನಗೆ ಕೃಪೆ ಮಾಡುವಂತ ಅವರು ಗುರುಗಳನ್ನು ಕೇಳ್ಕೊಳ್ತಾ ಇದ್ದಾರೆ. ಈ ರೀತಿ ಹೇಳಿದ ಜ್ಞಾನದೇವರ ಮಾತುಗಳನ್ನು ಕೇಳಿದಂಥ ಶ್ರೀ ನಿವೃತ್ತಿನಾಥರು, ಅಂದರೆ ಜ್ಞಾನದೇವರ ಅಣ್ಣ, ಅವರು ಸ್ವತಃ ಅಣ್ಣ ಅವರು
ನೀನು ಸ್ತುತಿಸುವ ನೆಪದಿಂದ ವ್ಯರ್ಥವಾದ ಈ ಮಾತುಗಳನ್ನು ವಿನಾಕಾರಣ ಹೇಳುತ್ತಿರುವೆ. ನೀನು ಸ್ತುತಿ ಮಾಡೋ ನೆಪದಿಂದ ಸುಮ್ಮನೆ ಯಾಕೆ ವಿನಾಕಾರಣ ಮಾತಾಡ್ತೀಯಪ್ಪ? ಕೇಳುವವರೆಲ್ಲರೂ ತಲ್ಲಣಿಸುತ್ತಿರುವುದರಿಂದ ಶ್ರೀಕೃಷ್ಣನು ಹೇಳಿದ ಗೀತಾರ್ಥವನ್ನು ಜಾಗ್ರತೆಯಾಗಿ ವಿವರಿಸು ಎನ್ನಲು ಹರ್ಷಭರಿತನಾದ ಜ್ಞಾನದೇವನು, ಗುರುವೇ, ನಿನ್ನ ಆಜ್ಞೆಯು ಬರಲೆಂದು ನಿರೀಕ್ಷಿಸುತ್ತಿದ್ದೆನು. ಗ್ರಂಥವನ್ನು ಬೋಧಿಸೆಂದು ನಿನ್ನ ಬಾಯಿಂದ ಹೊರಡುತ್ತಲೇ ನನಗೆ ಸ್ಫುರಣ ಬಂತು. ಈಗ ಪ್ರಾರಂಭಿಸುವೆನು. ಯಾವ ಪ್ರಯತ್ನವೂ ಇಲ್ಲದೆ ಬೆಳೆಯುವಂತಹ ಗರಿಕೆಯ ಮೇಲೆ ಅಮೃತ ಬಿಂದುವು ಸುರಿದರೆ ಹೇಳುವುದೇನಿದೆ? ನನಗೆ ನಿನ್ನ ಪ್ರಸಾದವು ದೊರೆತದ್ದರಿಂದ ಗೀತೆಯ ಶಬ್ದಾರ್ಥವೆಲ್ಲವನ್ನು ಚೆನ್ನಾಗಿ ವಿವರಿಸುವೆನು. ಆದರೂ ನನಗಿರುವ ಕೋರಿಕೆ ಏನೆಂದರೆ, ನಿನ್ನ ಕೃಪಾಭಿಕ್ಷದಿಂದ ನನ್ನ ವಾಣಿ ಎಂಬ ಸಾಗರದಲ್ಲಿ ಜೀವರ ಸಂದೇಹವೆಂಬ ನೌಕೆಯು ಮುಳುಗುವಂತೆ, ಅಧಿಕ ಮಾಧುರ್ಯತೆಯಿಂದ ಕೂಡಿದ ಉತ್ಸಾಹವೆಂಬ ಉಬ್ಬರವು ವೃದ್ಧಿಗೊಳ್ಳುವಂತೆ ಅನುಗ್ರಹಿಸು. ಇಲ್ಲಿ ಅವರು ಗುರುಗಳನ್ನು ಕೇಳ್ತಾ ಇದ್ದಾರೆ, ಗೀತೆಯನ್ನು ವರ್ಣನೆ ಮಾಡಿ ಹೇಳುವುದು ಅಷ್ಟು ಸುಲಭ ಅಲ್ಲ ಗುರುವೇ, ಅದರಿಂದ ನನಗೆ ಆಶೀರ್ವಾದ ಮಾಡು. ಜನಗಳ ದುಃಖ ನಿವಾರಣೆ ಆಗಬೇಕು. ಆ ರೀತಿಯಲ್ಲಿ ನನ್ನ ವಾಗ್ವೈಖರಿ ಇರಬೇಕು. ಅಂದರೆ ನನ್ನ ಮಾತನ್ನು ಕೇಳಿದ್ರೆ ಅವರಿಗೆ ದುಃಖ ನಿವಾರಣೆ ಆಗಿಬಿಡಬೇಕು. ಆ ರೀತಿಯಲ್ಲಿ ನನಗೆ ಆಶೀರ್ವಾದ ಮಾಡು ಅಂತ ಇಲ್ಲಿ ಗುರುವನ್ನು ಕೇಳಿದಾಗ ಗುರುಗಳು ಜ್ಞಾನೇಶ್ವರಿ ಮಹಾರಾಜರಿಗೆ ಅಪ್ಪಣೆಯನ್ನು ಕೊಡ್ತಾರೆ. ಆತ್ಮನು ಸಂಸಾರಿಯಾಗಿ ಸುಖ ದುಃಖಾದಿಗಳನ್ನು ಭೋಗಿಸುತ್ತಿರುವನೆಂದು ಕೇವಲ ಕೈವಲ್ಯ ಪಡೆದವನು ಗುಣಗಳ ಸಂಬಂಧದಿಂದ ಅಲಿಪ್ತನಾಗಿರುವನೆಂದು ಉದ್ದೇಶಿಸಿದ್ದನು. ಸಂಘರಹಿತನಿಗೆ ಸಂಘವು ಉಂಟಾಗುವುದೆಂತು? ಆತ್ಮನಿಗೂ ಪ್ರಕೃತಿಗೂ ಮೇಳನವಾಗುವುದೆಂತು? ಗುಣಗಳಿರುವುದೆಷ್ಟು? ಅವುಗಳ ಸ್ವರೂಪವೇನು? ಅವು ಯಾವ ರೀತಿ ಬಾಧಿಸುತ್ತವೆ? ಗುಣಾತೀತರ ಲಕ್ಷಣಗಳೇನು? ಇದೇ ಮೊದಲಾದ ಸಂದೇಹಗಳನ್ನು ಶ್ರೀಕೃಷ್ಣನು ಈ ಅಧ್ಯಾಯದಲ್ಲಿ ಸ್ಪಷ್ಟಪಡಿಸಿ ನಿರೂಪಿಸಿರುವನು. ತಾವುಗಳೆಲ್ಲರೂ ವೈಕುಂಠಾಧಿಪತಿಯ ಬಾಯಿಂದ ಬಂದ ವಾಕ್ಯಗಳನ್ನು ಚೆನ್ನಾಗಿ ಕೇಳಿರಿ ಅಂತ ಜ್ಞಾನೇಶ್ವರಿ ಮಹಾರಾಜರು ಹೇಳ್ತಾರೆ. ಜ್ಞಾನ ಸ್ವರೂಪಿಯಾದ ಆತ್ಮನಿಗೆ ಸುಖ ದುಃಖ ಎಲ್ಲಿಯದು? ಪ್ರಕೃತಿ ಸಂಬಂಧ ಎಲ್ಲಿಯದು? ಗುಣದೋಷಗಳ ಸಂಬಂಧ ಎಲ್ಲಿಯದು? ದುಃಖ ಎಲ್ಲಿಯದು? ಯಾವುದೂ ಇಲ್ಲ. ಆದ್ದರಿಂದ ಇವೆಲ್ಲವೂ ಸುಳ್ಳು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ, ಗೀತೆಯಲ್ಲಿ ಪರಮಾತ್ಮ ಹೇಳಿದನಂತೇಳಿ ಜ್ಞಾನೇಶ್ವರಿ ಮಹಾರಾಜರು ಶ್ರೋತೃಗಳಿಗೆ ಹೇಳುವ ಒಂದು ಮೂಲಕ ನಿಮ್ಮೆಲ್ಲರಿಗೂ ಕೂಡ ಆ ಕೃಪೆಯನ್ನು ಹರಿಸಿದ್ದಾರೆ. ನಾವು ಈಗ ಮುಂದುವರೆದು ಅವ್ರು ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.